ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿಯಲ್ಲಿ ಖೇತ್ ಬಚಾವೋ ಅಭಿಯಾನ. ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 5 ದಿನಗಳ ರೈತರಿಗೆ ಚಿತ್ರನಮನ ಕಲಾ ಶಿಬಿರ. ಸೀಸದಿಂದ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ, ಸಾರ್ವಜನಿಕ ಆರೋಗ್ಯ ತಜ್ಞ ಡಾ. ತುಪ್ಪಿಲ ವೆಂಕಟೇಶ್ ಕಳವಳ. ಖೇಲೋ ಇಂಡಿಯಾ, ಧಾರವಾಡ ಜಿಲ್ಲೆ ಹರ್ಲಾಪುರದ ಜಾನಪದ ಕ್ರೀಡಾ ರಂಗಕುಟೀರದಿಂದ ಮಲ್ಲಕಂಬ ತರಬೇತಿ. ಈಗ ವಾರ್ತೆಗಳ ವಿವರ. ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಖೇತ್ ಬಚಾವೋ ಅಭಿಯಾನ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿ ಗ್ರಾಮದಲ್ಲಿ ಜರುಗಿತು. ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಎಸ್. ಮನೋಹರಗೌಡ ಅಭಿಯಾನಕ್ಕೆ ಚಾಲನೆ ನೀಡಿ ಮಣ್ಣಿನ ಆರೋಗ್ಯ ಸಂರಕ್ಷಣೆ, ರಸಗೊಬ್ಬರಗಳ ಸಮತೋಲಿತ ಬಳಕೆ ಹಾಗೂ ಸರ್ಕಾರದ ಪ್ರಮುಖ ರೈತ ಕಲ್ಯಾಣ ಯೋಜನೆಗಳ ಕುರಿತು ಗ್ರಾಮೀಣ ಮಟ್ಟದಲ್ಲಿ ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ರಾಷ್ಟ್ರೀಯ ಆಹಾರ ಸುರಕ್ಷತಾ ಅಭಿಯಾನ ಎನ್ಎಫ್ಎಸ್ಎಂ ಯೋಜನೆಯಡಿ ದ್ವಿದಳ ಧಾನ್ಯಗಳ ಬಿತ್ತನೆ ಪ್ರೋತ್ಸಾಹಿಸಲು ತೊಗರಿ ಮಿನಿಕೇಟ್ ಹೊಸ ತಳಿ ಜಿಆರ್ಬಿ 152 ಭೀಮಾ ತಳಿಯನ್ನು ಆಯ್ದ ಫಲಾನುಭವಿಗಳಿಗೆ ಅವರು ವಿತರಿಸಿದರು. ಕೃಷಿ, ರೇಷ್ಮೆ, ತೋಟಗಾರಿಕೆ ಹಾಗೂ ಮೀನುಗಾರಿಕೆ ಇಲಾಖೆಗಳ ಪ್ರಗತಿಯನ್ನು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಿಶೀಲಿಸಿದರು. ಮುಂಗಾರು ಹಂಗಾಮಿಗೆ ಬಿತ್ತನೆ ಬೀಜ, ರಸಗೊಬ್ಬರಗಳ ಸಮರ್ಪಕ ಪೂರೈಕೆ, ಬರ ಪರಿಸ್ಥಿತಿ ಎದುರಿಸಲು ತುರ್ತು ಕ್ರಮಗಳ ಪೂರ್ವಸಿದ್ಧತೆ, ಅತಿವೃಷ್ಟಿ, ಅನಾವೃಷ್ಟಿ ಎದುರಿಸಲು ಕೂಡ ಸನ್ನದ್ಧರಾಗುವಂತೆ ಹಿರಿಯ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚಿಸಿದರು. ಕ್ರಿಮಿನಾಶಕ ಸಿಂಪಡಣೆ, ಕೃಷಿ ಸಲಕರಣೆ ವಿತರಣೆ ಮೂಲಕ ರೈತರಿಗೆ ಸಕಾಲಿಕ ನೆರವು ಒದಗಿಸುವಂತೆ ನಿರ್ದೇಶಿಸಿದರು. ಕೇಂದ್ರ ಕೃಷಿ ಉನ್ನತಿ ಯೋಜನೆಯಡಿ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆಕಾಳು ಯೋಜನೆಯ ಸೌಲಭ್ಯ ಪಡೆಯುವಂತೆ ಕೃಷಿ ಇಲಾಖೆ ದಾವಣಗೆರೆ ಜಿಲ್ಲೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ಕೋರಿದ್ದಾರೆ. ದೇಶಿ ಎಣ್ಣೆಕಾಳುಗಳ ಉತ್ಪಾದನೆ ಹೆಚ್ಚಿಸಲು ಹಾಗೂ ರೈತರ ಆದಾಯ ಸುಧಾರಿಸುವ ನಿಟ್ಟಿನಲ್ಲಿ ಎಣ್ಣೆಕಾಳು ಸಂಸ್ಕರಣಾ ಘಟಕಗಳಿಗೆ ಯಂತ್ರೋಪಕರಣ ಖರೀದಿಸಲು ಜುಲೈ 4ನೇ ತಾರೀಖಿನ ಒಳಗಾಗಿ ಅರ್ಜಿ ಸಲ್ಲಿಸಬಹುದು. ಕರ್ನಾಟಕ ಲಲಿತಕಲಾ ಅಕಾಡೆಮಿ ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಚಿತ್ರನಮನ ಕಲಾ ಶಿಬಿರ ಇಂದಿನಿಂದ 20ನೇ ತಾರೀಖಿನವರೆಗೆ ಆಯೋಜಿಸಿದೆ. ರೈತರ ಬದುಕು, ಬವಣೆ ಹಾಗೂ ರೈತ ಚಳವಳಿಗಳ ಐತಿಹಾಸಿಕ ಹಾದಿಯನ್ನು ಚಿತ್ರಗಳ ಮೂಲಕ ದಾಖಲಿಸಲು ಚಿತ್ರಕಲಾವಿದರು ಪಾಲ್ಗೊಳ್ಳಲಿದ್ದಾರೆ. ಪದ್ಮಶ್ರೀ ಪುರಸ್ಕೃತ ಮೈಸೂರಿನ ಹಿರಿಯ ಸಾಹಿತಿ ದೇವನೂರು ಮಹಾದೇವ ರೈತರಿಗೆ ಚಿತ್ರನಮನ ಕಲಾ ಶಿಬಿರ ಉದ್ಘಾಟಿಸಲಿದ್ದಾರೆ. ಲಲಿತಕಲಾ ಅಕಾಡೆಮಿ ಅಧ್ಯಕ್ಷ ಪಾಸ ಕುಮಾರ್ ಶಿಬಿರದ ಕುರಿತು ಮಾಹಿತಿ ನೀಡಿದ್ದಾರೆ. ನಾವು ರೈತರನ್ನ ಗುರುತಿಸಿ ಅವರ ಬದುಕನ್ನ ಚಿತ್ರಿಸಿದ್ದು ಇಲ್ಲ. ಕವಿಗಳು ಕವಿತೆಗಳು ಬರೆದಿದ್ದಾರೆ, ಕಾದಂಬರಿಕಾರರು ಕಾದಂಬರಿಗಳು ಬರೆದಿದ್ದಾರೆ. ನಮ್ಮ ಕಡೆಯಿಂದ ಏನು ಆಗಿಲ್ಲ ಅನ್ನೋ ಒಂದು ಕೊರತೆ ನಮ್ಮಲ್ಲಿ ಯಾವಾಗಲೂ ಕಾಡ್ತಾ ಇದೆ. ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡಿದ್ದೇನೆ. ಈ ರೈತ ಚಳವಳಿಯಲ್ಲಿ ತುಂಬಾ ಪ್ರಮುಖವಾಗಿ ಭಾಗವಹಿಸಿದ್ರು ಪ್ರೊಫೆಸರ್ ನಂಜನ್ ಸ್ವಾಮಿ ಆಗ್ಲಿ, ಸುಂದರೇಶನ್ ಆಗ್ಲಿ, ತರದ ಒಂದು ದೊಡ್ಡ ಪಟ್ಟಿನಿದೆ. ಪುಟ್ಟಣ್ಣಯ್ಯ ಅವರು ಇದ್ದಾರೆ. ಇವರೆಲ್ಲ ಹೋರಾಟ ಮಾತ್ರ ಒಂದು ಭಾಗ, ಮತ್ತೆ ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ ಆ ರೈತರ ಬದುಕು ಹೇಗಿರುತ್ತೆ, ಅದು ಇವತ್ತಿನ ತನಕ ಯಾವ ರೀತಿ ಇದೆ ಅನ್ನೋ ರೀತಿ ಬಗ್ಗೆ ಒಂದು ಪೂರ್ತಿ ಚಿತ್ರ ಬರೆಸಬೇಕು ಅಂತ 20 ಜನ ಕಲಾವಿದರು ಆ ವಿಶೇಷವನ್ನ ಬರೀತಾರೆ. ಭಾರತೀಯ ವಿಮಾನಯಾನ ಪ್ರಾಧಿಕಾರ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಯಾತ್ರಾ ಸುವಿಧಾ ದಿವಸ್ ಅಂಗವಾಗಿ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದಡಿ ಆಯೋಜಿಸಿದ್ದ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಪಾಲ್ಗೊಂಡು ತಮ್ಮ ತಾಯಿಯ ಹೆಸರಲ್ಲಿ ಸಸಿ ನೆಟ್ಟು ಚಾಲನೆ ನೀಡಿದರು. ಸ್ಕಾಯಿ ಶಾಲೆ ವಿದ್ಯಾರ್ಥಿಗಳು ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಂಡರು. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಸುರಕ್ಷಿತ ಹಾಗೂ ನಿಖರ ಲ್ಯಾಂಡಿಂಗ್ ವ್ಯವಸ್ಥೆಯನ್ನು ಆಧುನೀಕರಿಸಲಾಗಿದೆ. ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಅನುಮೋದಿಸಿದೆ. ಕೇಂದ್ರದ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ. ಸೋಮಣ್ಣ ತುಮಕೂರು ತಾಲೂಕು ಬುಗುಡನಹಳ್ಳಿಯಲ್ಲಿ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದಡಿ ತಮ್ಮ ತಾಯಿಯ ಹೆಸರಿನಲ್ಲಿ ಗಿಡ ನೆಟ್ಟರು. ನಗರದ ಶ್ರೀರಾಮ ಮಂದಿರದಲ್ಲಿ ಸ್ವಚ್ಛ ಭಾರತ್ ಅಭಿಯಾನದಡಿ ಸ್ವಚ್ಛತಾ ಕಾರ್ಯ ಕೈಗೊಂಡರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್
ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸೀಸ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದ್ದು, ಸೀಸದ ವಿಷಬಾಧೆ ತಡೆಯಲು ಸಾಂಘಿಕ ಪ್ರಯತ್ನ ಅವಶ್ಯ ಎಂದು ಲೆಡ್ ಮ್ಯಾನ್ ಆಫ್ ಇಂಡಿಯಾ ಖ್ಯಾತಿಯ ಪರಿಸರ ವಿಜ್ಞಾನಿ ಹಾಗೂ ಸಾರ್ವಜನಿಕ ಆರೋಗ್ಯ ತಜ್ಞ ಡಾಕ್ಟರ್ ತುಪ್ಪಿಲ ವೆಂಕಟೇಶ್ ಮನವಿ ಮಾಡಿದ್ದಾರೆ. ಶಿವಮೊಗ್ಗದ ದುರ್ಗಿಗುಡಿ ಸರ್ಕಾರಿ ಶಾಲೆಯಲ್ಲಿ ಆಹಾರ ಮತ್ತು ಕುಡಿಯುವ ನೀರಿನಲ್ಲಿ ಸೀಸದ ಮಾಲಿನ್ಯ, ಮಕ್ಕಳಲ್ಲಿ ಸೀಸದ ವಿಷಬಾಧೆಯ ದುಷ್ಪರಿಣಾಮಗಳು ಹಾಗೂ ತಡೆಗಟ್ಟುವ ಕ್ರಮಗಳು ಕುರಿತ ಶಿಕ್ಷಕರ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಅಭಿಯಾನದಡಿ ಗ್ರಾಮೀಣ ಕ್ರೀಡೆ ಅಂಗಸೌಷ್ಠವ ಸಾಧನೆಯ ಮಲ್ಲಕಂಬಕ್ಕೆ ಕೇಂದ್ರ ಕ್ರೀಡೆ ಹಾಗೂ ಯುವಜನ ಸಚಿವಾಲಯ ವಿಶೇಷ ಪ್ರೋತ್ಸಾಹ ನೀಡುತ್ತಿದೆ. ಅಂತಾರಾಷ್ಟ್ರೀಯ ಮಲ್ಲಕಂಬ ದಿನಾಚರಣೆ ಪ್ರತಿ ವರ್ಷ ಜೂನ್ 15ರಂದು ಆಚರಿಸಲಾಗುತ್ತದೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಹರ್ಲಾಪುರದ ಜಾನಪದ ಕ್ರೀಡಾ ರಂಗಕುಟೀರ ಮಲ್ಲಕಂಬ ತರಬೇತಿಯ ಹೆಸರಾಂತ ಕೇಂದ್ರ. 1993ರಲ್ಲಿ ಆರಂಭಗೊಂಡ ಮಲ್ಲಕಂಬ ತರಬೇತಿ ಕೇಂದ್ರದ ಕುರಿತು ರಂಗಕುಟೀರದ ಅಧ್ಯಕ್ಷ ಸಾಂಬಯ್ಯ ಹಿರೇಮಠ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಮಲ್ಕಂಬ ರೋಮಾಂಚನಕಾರಿ ಕ್ರೀಡೆಯಾಗಿ ಪ್ರೇಕ್ಷಕರನ್ನ ಆಕರ್ಷಣೆ ಮಾಡ್ತಕ್ಕಂಥ ಒಂದು ಕ್ರೀಡೆ ಆಗೈತಿ. ಇತ್ತೀಚೆಗೆ ಅದನ್ನು ಖೇಲೋ ಇಂಡಿಯಾದಲ್ಲಿ ಸೇರಿಸ್ತಾ ಇದ್ದಾರೆ. ಅದರ ಜೊತೆಗೆ ಮೋದಿ ಅವರು ಕೂಡ ಮಲ್ಕಂಬ ಆಡಿದ್ದಾರೆ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಈಗ ಅದು ಶಾಲಾ ಮಕ್ಕಳಿಗೂ ಕೂಡ ಸ್ಪರ್ಧೆ ಆಗಿ ಇಲ್ಲಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದವರೆಗೂ ಕೂಡ ಈಗ ಮಲ್ಕಂಬವನ್ನ ಆಡ್ತಾ ಇದ್ದಾರೆ. ಜೂನ್ 15 ಇದು ಮಲ್ಕಂಬ ಡೇ ಮಾಡಿದ್ದಾರೆ. ನಾನು 93ರಲ್ಲಿ ಆರಂಭ ಮಾಡಿ 24 ಮಕ್ಕಳನ್ನ ನಾನು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿಗೆ ಅವ್ರಿಗೊಂದಿಷ್ಟು ಪಗಾರ ಕೊಟ್ಟು ಊಟ ಕೊಟ್ಟು ಅವ್ರಿಗೆ ಅಲ್ಲೇ ಶಾಶ್ವತವಾಗಿರ್ತಕ್ಕಂಥ ಒಂದು ನೌಕರಿ ಕೊಡ್ತಕ್ಕಂಥ ಕೆಲಸ ಆಗಿದೆ ನಮ್ಮೂರಿಂದ. ಅದರ ಜೊತೆಗೆ ಮೂಡುಬಿದಿರೆ ಆಳ್ವಾದಲ್ಲಿ ಕೂಡ ನಮ್ಮ ಮಕ್ಕಳು ಅಲ್ಲಿ ತರಬೇತಿ ಕೊಡ್ತವ್ರಿದ್ದಾರೆ. ಈ ಮಲ್ಕಂಬನ ನಮ್ಮೂರಲ್ಲಿ ನಾವು 93ರಲ್ಲಿ ನಮ್ಮ ಬಂಜಾಡ್ ಈಶಣ್ಣ ಅವರು ಒಂದು ಕಂಬ ಕೊಟ್ಟರು. ಅವಾಗ್ಲಿಂದ ಆರಂಭ ಮಾಡಿ ಇವತ್ತು ನಮ್ಮೂರಿನ ಮನೆಯಲ್ಲಿ ಕೂಡ ಮಲ್ಕಂಬ ಯೂನಿವರ್ಸಿಟಿ ಪ್ಲೇವ್ ಇದ್ದಾರೆ, ನ್ಯಾಷನಲ್ ಆಡಿದವರು ಇದ್ದಾರೆ. ಮೈಲಾರಿ ಸೂರ್ಣಿ ಅಂತಕ್ಕಂಥ ಒಬ್ಬ ಹುಡುಗ ವಿಯೆಟ್ನಾಂಗೆ ಹೋಗಿ ಯೋಗ ಮಲ್ಕಂಬ ಕಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈ ವರ್ಷ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆಯನ್ನ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಹಾವೇರಿಯಲ್ಲಿ ಮಾಡಬೇಕು ಅಂತ ಈಗಾಗಲೇ ಘೋಷಣೆ ಮಾಡಿದೆ. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ವಿ ಬಾಡಗ ಬಳಿ 11 ಎಕರೆಯಲ್ಲಿ 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ಮಾದರಿ ಕ್ರೀಡಾ ತರಬೇತಿ ಕೇಂದ್ರ ನಿರ್ಮಾಣಗೊಳ್ಳುತ್ತಿದೆ. ಶಾಸಕ ಎಎಸ್ ಪೊನ್ನಣ್ಣ ಹಿರಿಯ ಅಧಿಕಾರಿಗಳೊಂದಿಗೆ ಕಾಮಗಾರಿಯ ಪ್ರಗತಿ ಪರಿಶೀಲಿಸಿದರು. ಕರ್ನಾಟಕದ ಯಶಸ್ ಪಾಲಾಕ್ಷ ಹಾಗೂ ಲೋಕೇಶ್ ಸತ್ಯನಾಥನ್ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಜುಲೈ ಹಾಗೂ ಆಗಸ್ಟ್ನಲ್ಲಿ ನಡೆಯಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಲಿದ್ದಾರೆ. 32 ಅಥ್ಲೀಟ್ಗಳ ತಂಡವನ್ನು ಜಾವ್ಲಿನ್ ಪಟು ನೀರಜ್ ಚೋಪ್ರಾ ಮುನ್ನಡೆಸಲಿದ್ದಾರೆ. ಸೈಬರ್ ಆರ್ಥಿಕ ವಂಚನೆಗೆ ಒಳಗಾದ ಸಾರ್ವಜನಿಕರು ತಕ್ಷಣವೇ 1930 ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ದೂರು ದಾಖಲಿಸುವಂತೆ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಕೋರಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಿವಿಧ ವಯೋಮಾನದವರಿಗೆ ಇಂದು ಯೋಗ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಪರ್ವತಗೌಡ್ ಹಿರೇಗೌಡರ್ ತಿಳಿಸಿದ್ದಾರೆ. ಹತ್ತಿ ಉತ್ಪಾದನೆ ಮಿಷನ್ ಯೋಜನೆಯಡಿ ರಾಯಚೂರು ತಾಲೂಕು ಮಿಟಿ ಮಲ್ಕಾಪುರ ಗ್ರಾಮದಲ್ಲಿ ಕ್ಷೇತ್ರ ಪ್ರಾತ್ಯಕ್ಷಿಕೆ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿಯಲ್ಲಿ ಖೇತ್ ಬಚಾವೋ ಅಭಿಯಾನ. ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 5 ದಿನಗಳ ರೈತರಿಗೆ ಚಿತ್ರನಮನ ಕಲಾಶಿಬಿರ. ಸೀಸದಿಂದ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ, ಸಾರ್ವಜನಿಕ ಆರೋಗ್ಯ ತಜ್ಞ ಡಾ ತುಪ್ಪಿಲ ವೆಂಕಟೇಶ್ ಕಳವಳ. ಖೇಲೋ ಇಂಡಿಯಾ ಧಾರವಾಡ ಜಿಲ್ಲೆ ಹರ್ಲಾಪುರದ ಜಾನಪದ ಕ್ರೀಡಾ ರಂಗಕುಟೀರದಿಂದ ಮಲ್ಲಕಂಬ ತರಬೇತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ನಿಮಿಷಕ್ಕೆ.